ಏನ್ ಸಣ್ಣಮ್ಮ ಚೆನ್ನಾಗಿದ್ಯಾ ಅಂದ್ರೆ ನಾನ್ ನಿರೀಕ್ಷೆ ಮಾಡಿದ ಉತ್ತರ ಹೇಳಿಲ್ಲ ಅವಳು. ಚೆನ್ನಾಗಿ ನಿಕಣ್ ಬಾ ನಿನ್ನಂಗಿದ್ದಾನ. ನಾನು ಶಾಕ್ ಆಗ್ಬಿಟ್ಟೆ. ನಾನ್ ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು ಹೋಗಿದ್ದೀನಿ, ನಾನು ಕಾರ್ ಬಿಟ್ಕೊಂಡು ಹೋಗಿದ್ದೀನಿ, ನನ್ನ ಮನೆ ಚೆನ್ನಾಗದೆ, ನಮ್ಮ ಬಟ್ಟೆ ಬರೆ ಎಲ್ಲ ಚೆನ್ನಾಗವೆ, ನಾವು ಚೆನ್ನಾಗಿದ್ದೀವಿ ಅಂತ ನಾನು ಅನ್ಕೊಂಡಿದ್ದೀನಿ. ಇವಳು ಮುದುಕಿ ಚೆನ್ನಾಗಿ ನಿಕಣ್ ಬಾ ನಿನ್ನಂಗಿದ್ದಾನ ಅಂತ ನನಗೆ ಕೇಳ್ಬೇಕು ಅಂತ ಅನಿಸ್ತು. ಮುದ್ಕಮ್ಮ ಏನಾಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಅಂದೆ ನಾನು. ಅವಳೇನಂದ್ಲು ಗೊತ್ತಾ, ಬಾಪ ಚೆನ್ನಾಗಿದ್ದೀಯ ಕಣ, ನೋಡು ನಾನು ಕಷ್ಟವ ಸುಖವ ನಮ್ಮೂರಲ್ಲಿ ಇವ್ನಿ, ನೀನು ಉಣ್ಣೋದಿನ ಸ್ಥಾನಕ್ಕೆ ದೇಶಾಂತರ ಹೋಗ್ಬಿಟ್ಟಲ್ಲಪ್ಪ. ಯಾವ ಊರಿಗೋದ್ರೂ ಇಷ್ಟ ಅಲ್ವಾ ಉಣ್ಣದ್ ನೀನು, ಅದಕ್ಕೆ ಯಾಕೆ ಹಿಂಗೆಲ್ಲ ಸುತ್ತಕ್ಕೋದೆ ನೀನು ಅಂದ್ಲೋಳು. ಅರೆ ನನ್ನ ಬದುಕನ್ನ ಇಲ್ಲಿ ಯಾರು ನಿಂತ್ಕೊಂಡು ಇವ್ರು ಎಲ್ಲ ಓಡಾಡ್ತಾರೆ, ಪ್ರವಾಸ ಮಾಡ್ತಾರೆ, ಭಾಷಣ ಹೊಡಿತಾರೆ ಅಂತೆಲ್ಲ ಕತೆ ಹೊಡಿತಾರಲ್ಲ, ಇದನ್ನ ಅವಳು ಬೇರೆ ತರ ಹೇಳ್ತಾವಳೆ. ಉಣ್ಣೋದಿನ ಇಷ್ಟಕ್ಕೆ ಅಲ್ಲೆಲ್ಲ ಯಾಕೆ ಸುತ್ತಾಡಕ್ ಹೋದೆ, ನನ್ನೋರು ತನ್ನೋರು ಇಲ್ಲ, ಅಣ್ಣಿಲ್ಲ ತಮ್ಮಿಲ್ಲ ದಾಯಾದಿಗಳಿಲ್ಲ, ಅಲ್ಲೆಲ್ಲೋ ಹೋಗಿ ಮನೆ ಕಟ್ಕೊಂಡು ಯಾರ್ದೋ ಹೊಲದಲ್ಲಿ ಮನೆ ಕಟ್ಕೊಂಡು ಮನೆ ಮುಂದ್ಗಡೆ ಬಸ್ ಓಡಾಡ್ತವೆ, ನಿಂತು ಒಂದು ಬಾಳ ಆಗ್ಲು. ಒಂದು ಆಡಿಲ್ಲ, ಕುರಿ ಇಲ್ಲ, ದನ ಇಲ್ಲ, ಕರ ಇಲ್ಲ, ಒತ್ತಿದ್ರೆ ನಿನ್ ಮನೆ ಒಂದು ಅಂಬ ಅನ್ನಕ್ ಒಂದು ಕರ ಇಲ್ಲಪ್ಪ, ಒಂದು ಹಸ ಇಲ್ಲ, ನಿಂದು ಒಂದು ಬಾಳ. ಅದೆಲ್ಲೋ ತಗೊಂಬಂದ್ ಪಾಕಿಟ್ ಹಾಲು ಕುಡಿತೀರಿ, ಖರಾಬ್ ಹಾಲು ಕುಡಿಯೋದಿಲ್ಲ ನೀವು, ನಿಮ್ದು ಒಂದು ಬಾಳ ಆಗ್ಲು. ಅರೆ ದೇರ್ ಕ್ಯಾನ್ ಬಿ ಅನದರ್ ಪರ್ಸ್ಪೆಕ್ಟಿವ್ ಟು ಮೈ ಲೈಫ್. ಅವಳು ಸರಿನಾ ತಪ್ಪ ಅಂತ ನನ್ನ ಮತಿ ವಿಶ್ಲೇಷಣೆ ಮಾಡೋದು ಬೇರೆ, ಅಥವಾ ನಾನ್ ನಿಮ್ಗೆ ಈ ಕತೆ ಹೇಳಿದ್ರೆ ನೀವು ವಿಶ್ಲೇಷಣೆ ಮಾಡೋ ಕತೆ ಬೇರೆ. ಇದನ್ನ ಬೇರೆ ವಿಷಯಗಳನ್ನ ಇಟ್ಕೊಂಡು ನೋಡಿ, ಒಂದು ಸಾಮಾಜಿಕ ವ್ಯವಸ್ಥೆಯ ಮುದುಕಿ ಕೈಲಿ ಆ ಮಾತನ್ನು ಅನ್ಸಿದೆ ಅಂತ ಹೇಳಿದ್ರೆ ನಾವು ದಾಟ್ರ ನಾವು. ಅವಳು ಕಂಡ ಸತ್ಯ ಅದು. ಅವಳು ನಮ್ಮನ್ನೆಲ್ಲ ನೋಡಿದಾಗ ಅನ್ಸೋದು, ಅಲ್ಲ ಇಷ್ಟ ಅನ್ನ ತಿನ್ನಕ್ಕೆ ಇಲ್ಲಿಗೆ ಅಲ್ಲೆಲ್ಲ ಯಾಕೆ ಹೋದ ಇವನು, ನಾವೇನ್ ತಿಂತಾ ಇಲ್ವ ಈಗ. ಆಮೇಲೆ ಇವಳಂತೂ ಸಂತೋಷ ಪಡಿಸ್ಬೇಕಲ್ಲ ಅಂತ ಅನಿಸ್ತು. ನಿನ್ ಕಾಲದಲ್ಲಿ ಬಹಳ ಕಷ್ಟಪಟ್ಟಿದ್ಯಾ ನೀನು ಪಾಪ ಅಂದೆ ನಾನು. ಅವ್ರಿಗೆ ಹೆಂಗ್ ಅನ್ಬೇಕು, ಅಯ್ಯೋ ಈಗಿನವ್ರು ಏನ್ ಮಾಡ್ತೀರಿ ಬಾ, ನಾವು ನಮ್ಮ ಕಾಲದಲ್ಲಿ ಕಷ್ಟಪಟ್ಟು ಅಂತ ಹಳೆ ಕತೆ ಹೇಳ್ತಾಳೆ. ಅದಕ್ಕೆ ನಿಮ್ ಕಾಲದಲ್ಲಿ ಬಹಳ ಕಷ್ಟಪಟ್ಟಿದ್ಯಾ ನೀನು ಸಣ್ಣಮ್ಮ ಅಂದೆ ನಾನು. ಈಗಿನವ್ರನ್ನ ಬೈತಾಳೆ, ಮಗನೋ ಸೊಸೆನೋ ಬೈತಾಳೆ, ಬೈಕೊಳ್ಳಿ ನಮ್ಗೇನಂತೆ, ಬಹಳ ಕಷ್ಟಪಟ್ಟಿದ್ಯಲ್ವಾ ಅಂದೆ ನಾನು. ತಿರ್ಗಾ ಉಲ್ಟಾ ಹೊಡೆದು ಮುದುಕಿ, ಕಷ್ಟಪಟ್ಟಿದ್ದಲ್ಲ ನಾನು, ದೊರೆ ಮಗಳಿದ್ದಂಗಿದ್ದೆ. ರಾಜ್ಕುಮಾರಿ ಹೆಂಗ್ ನೋಡ್ಕೊಂಡಿದ್ದ ನಮ್ಮಪ್ಪ, ಒಳ್ಳೆ ಮನೆ ಕೊಟ್ಟ, 4 ಮನೇಲಿ ದನ ಕೊಡೋರು ನಮ್ಮ ಮನೆಯವರು, 4 ಮನೇಲಿ ದನ ಕೊಡೋದು ಒಳ್ಳೆ ಮನೆ, 4 ಮನೆ ಕೊಟ್ಟಿಗೆ ಕಸ ಒಬ್ಳೆ ಗುಡಿಸ್ತಿದ್ಲೆ ದೊರೆ ಮಗಳು. 4 ಮನೆ ಕೊಟ್ಟಿಗೆ ಕಸ ಒಬ್ಳೆ ಗುಡಿಸ್ತಿದ್ದೆ. ಒಂದ್ ಪರ್ಲಾಂಗ್ ದೂರ ತಿಪ್ಪೆ ತಗೊಂಡೋಗಿ ಹಾಕ್ಬಿಟ್ರೆ ಆಮೇಲೆ ಇನ್ನೇನು ಕೆಲಸ ಇಲ್ಲ. ಅಡುಗೆ ಮಾಡೋದು ಕೆಲಸವೇ ಇಲ್ಲ ಅವಳಿಗೆ. ಅಡುಗೆ ಮಾಡ್ಬಿಟ್ಟು ಆಮೇಲೆ ಹೊಲಕ್ಕೆ ತೋಟಕ್ಕೆ ಗದ್ದೆಗೆ ಕೊಟ್ಬಿಟ್ಟು ಬಂದ್ಬಿಟ್ರೆ ಆಮೇಲೆ ಇನ್ನೇನ್ ಮಾಡಿಯ, ಏನೂ ಇಲ್ಲ, ಮನೆಗೆ ನೀರ್ ತರೋದು ಅಷ್ಟೇ. ಬಾವಿ ಏನು ಇಲ್ಲೇ ಇತ್ತು, 2 ಪರ್ಲಾಂಗ್ ದೂರ ಬಾವಿ. 50 ಸತಿ ಓಡಾಡ್ಬಿಟ್ರೆ ಮನೆ ನೀರೆಲ್ಲ ತುಂಬಿ ತುಳ್ಕಾಡ್ಬಿಡುವ. 50 ಸಲ 2 ಪರ್ಲಾಂಗ್ ದೂರ ಓಡಾಡಿದ್ರೆ ಮನೆ ನೀರೆಲ್ಲ ತುಂಬಿ ತುಳ್ಕಾಡ್ಬಿಡ್ತಿದ್ವು. ಆಮೇಲೆ ಇನ್ನೇನು ಕೆಲಸ ಇಲ್ಲ. ಸಂದಕ್ಕೆ ದನ ಕರ ಬರುವು, ಅವನ್ನೆಲ್ಲ ಗೊಂತ ಕಟ್ಬಿಟ್ಟು ಇನ್ನು ರಾತ್ರಿ ಅಡುಗೆ ಮಾಡ್ಬಿಟ್ಟು ಬಂದವ್ರಿಗೆಲ್ಲ ಇಕ್ಬಿಟ್ಟು, ಇದ್ರೆ ಉಂಡ್ಬಿಟ್ಟು, ಇಲ್ಲರೆ ಶಿವ ಅಂತ ತಲೆ ಕೆಳಗೆ ಕೈ ಕೊಟ್ಕೊಂಡು ನೆಮ್ಮದಿಯಾಗಿ ಮಲಿಕತ್ತಿದ್ದೆ. ರಾಜ್ಕುಮಾರ್ ಇದ್ದಂಗಿದ್ದೆ ನಾನು. ನನಗೆ ಸುಖ ದುಃಖಗಳು ಎಷ್ಟು ರಿಲೇಟಿವ್ ಅನ್ನೋದನ್ನ ಹೇಳ್ತಾ ಇದ್ದಾಳೆ ಮುದುಕಿ ಅಂತ ಅನಿಸ್ಬಿಡ್ತು. ನಮ್ಮಲ್ಲಿ ಯಾರು ಕೇಳಿ ಸುಖವಾಗಿದ್ದೀರಾ ಅಂತ, ಅಯ್ಯೋ ಸಾರ್ ನಾವು ಹೋಂಡಾ ಸಿಟಿ ತಗೊಳ್ಳೋಷ್ಟೊತ್ತಿಗೆ ಸಾಕಾಗೋಗ್ಬಿಟ್ಟಿದೀವಿ, ಪುಣ್ಯಾತ್ಮರು ಮರ್ಸಿಡೀಸ್ ಇಟ್ಕೊಂಡವ್ರೆ. ಈಗ ಇವನ್ ಹೋಂಡಾ ಸಿಟಿಯವರೇ ಸುಖವಾಗಿಲ್ಲ ಪಾಪಿ. ಅವಳು 4 ಮನೆ ಕೊಟ್ಟಿಗೆ ಕಸ ಗುಡಿಸಿದವಳು ಸುಖವಾಗಿದ್ದೆ, ರಾಜ್ಕುಮಾರ್ ನಿಂತಾಳೆ. ಬದುಕಿನ ಸತ್ಯಗಳು ಬೇರೆಲ್ಲ ಇವೆ. ಆಮೇಲೆ ಪಾಪ ಬಹಳ ಚಿಕ್ಕ ವಯಸ್ಸಿಗೆ ಗಂಡ ತೀರೋಗ್ಬಿಟ್ಟಿದ್ದಾನೆ. ಒಂದ್ 3-4 ಮಕ್ಕಳಾದೋ, ಆಮೇಲೆ ಸತ್ತೋಗ್ಬಿಟ್ಟ ಅವನು. 3-4 ಮಕ್ಕಳು ಅಂದ್ರೆ 30 ವರ್ಷಕ್ಕೆ ಆಗ್ಬಿಟ್ಟಿರ್ತವೆ. ಆಮೇಲೆ ಈಗಾಗಲೇ ಒಂದು 80-90 ವಯಸ್ಸು ಅವಳಿಗೆ, ಹೆಚ್ಚು ಕಡಿಮೆ ಒಂದು 50-60 ವರ್ಷ ಪಾಪ ಅವಳು ಗಂಡ ಇಲ್ಲದೆ ಬದುಕಿದ್ದಾಳೆ. ವೈಧವ್ಯದ ಬದುಕು ಬಹಳ ಕಷ್ಟ. ಆಮೇಲೆ ಆ ಮಕ್ಕಳನ್ನೆಲ್ಲ ದಡ ಹತ್ತಿಸ್ಬೇಕು. ಪಾಪ ಗಂಡ ಬಹಳ ಬೇಗ ತೀರೋಗ್ಬಿಟ್ಟ, ನಿನಗೆ ಒಬ್ಳೆ ಜೀವನ ಮಾಡಿದೀಯ, ಬಹಳ ಕಷ್ಟಪಟ್ಟಿದ್ದೀನಿ ಅಂದೆ. ತಿರ್ಗ ನಾನು ತಲೆ ಚಚ್ಕೊಂಡ್ರೆ ಬಂದದ ಅದಕ್ಕೆ.
ಅವನ್ ಬುತ್ತಿ ಇರೋ ಗಂಟ ಅವ್ನು ಉಂಡ ಹೋದ, ನನ್ ಬುತ್ತಿ ಇರೋ ಗಂಟ ನಾನು ಉಣ್ತೀನಿ ಹೋಯ್ತೀನಿ. ಅದಕ್ಕೆ ಯಾಕೆ ಕಳ್ಳೋದು ಕೂತ್ಕೊಂಡು? ಯಾವ ಸಂತನಿಗೆ ಸನ್ಯಾಸಿಗಿದೆ ಹೇಳಿ ಈ ಮನೋಧರ್ಮ? ನಾವಿಲ್ಲಿ ಕೂತ್ಕೊಂಡು ಫಿಲಾಸಫಿ ಹೇಳ್ಬೋದು. ಬದುಕಿನ ಸತ್ಯಗಳು ಬೇರೆ ತರ ಇವೆ. ಈಗ ಅವಳಿಗೆ ನಾವು ಇಂಟರ್ಪ್ರಿಟ್ ಮಾಡೋದೇ ಅಲ್ಲ, ಅವಳು ಬದುಕಿನ ಒಂದು ಸತ್ಯ ಹೇಳ್ತಿದ್ದಾಳೆ. ಈಗ ಅಂಥದ್ದೊಂದು ಪಾತ್ರ ಇದ್ರೆ ಈ ಪಾತ್ರನ ಇಟ್ಕೊಂಡು ಈ ಪಾತ್ರವನ್ನ ವೈಭವೀಕರಣ ಮಾಡಿದ್ದಾರೆ, ರೊಮ್ಯಾಂಟಿಸೈಸ್ ಮಾಡಿದ್ದಾರೆ, ಈ ಪಾತ್ರ ಬಹಳ ಅದ್ಭುತವಾದದ್ದು ಅಂತ ಅನ್ಕೊಂಡಿದ್ದಾರೆ ಅಂತ ನಾನು ಹೇಳಕ್ ಹೊರಟ್ರೆ ನನಗೆ ಒಂದು ಲೋಕಸತ್ಯವನ್ನ ತಿಳಿಯುವ ಬಗೆಯುವ ಅವಕಾಶದಿಂದ ವಂಚಿತರಾಗ್ಬಿಡ್ತೀನಿ ಅಂತ ಅನ್ಸುತ್ತೆ ನನಗೆ.